me, forever on fire. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ ಸಿಎಂ ನೇತೃತ್ವದಲ್ಲಿ ದಸರಾ ಸಮಿತಿಯ ಸಭೆ ಕೂಡ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ದಸರಾ ಸಮಿತಿಯ ಸಭೆ ನಡೀತಾ ಇದೆ. ಇವತ್ತು ಈ ಸಭೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಬಾರಿ ಅದ್ದೂರಿಯಾಗಿ ದಸರಾ ಮಹೋತ್ಸವ ನಡೆಸೋದಕ್ಕೆ ಅಂತ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಇಂದಿನ ಸಭೆಯಲ್ಲಿ ಅನುದಾನ ಬಿಡುಗಡೆ ಬಗ್ಗೆಯೂ ಕೂಡ ನಿರ್ಧಾರ ಮಾಡಲಾಗುತ್ತೆ. ಇದೇ ತಿಂಗಳ 21ಕ್ಕೆ ಕಾಡಿನಿಂದ ನಾಡಿಗೆ ಗಜಪಡೆ ಕೂಡ ಆಗಮಿಸಲಿದೆ. ಇನ್ನು ಇದೇ ತಿಂಗಳ 21ಕ್ಕೆ ಕಾಡಿನಿಂದ ನಾಡಿಗೆ ಗಜಪಡೆ ಕೂಡ ಆಗಮಿಸುತ್ತೆ. ಇನ್ನು ಗಜಪಡೆ ಆಗಮಿಸಿದ ಬಳಿಕ ಗಜಪಡೆಗೆ ತಾಲೀಮು ಕೂಡ ನೀಡಲಾಗತ್ತೆ. ಶಬ್ದ ಸದ್ದುಗದ್ದಲ ಯಾವುದಕ್ಕೂ ಕೂಡ ವಿಚಲಿತ ಆಗದಂತೆ ಅಂಬಾರಿಯನ್ನ ಹೊತ್ತು ರಾಜ ಗಾಂಭೀರ್ಯದ ನಡೆಯನ್ನು ಹಾಕುವ ನಿಟ್ಟಿನಲ್ಲಿ ಒಂದು ಪರೇಡ್ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಆನೆಗಳಿಗೆ ತರಬೇತಿ ಕೂಡ ನೀಡಲಾಗುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಸಭೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೆಯುತ್ತೆ. ಗಜಪಡೆ ಆಗಮಿಸುವಂತಹ ವಿಷಯದಿಂದ ಹಿಡಿದುಕೊಂಡು ಯಾವ ರೀತಿಯಾಗಿ ಈ ಬಾರಿ ದಸರಾ ಉತ್ಸವ ಆಚರಣೆ ಮಾಡಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ವೀರನ ಹೊಸಳ್ಳಿಯಿಂದ ಅರಮನೆಯ ಅಂಗಳಕ್ಕೆ ಗಜಪಡೆಯನ್ನು ತರಲಾಗುತ್ತೆ 21ನೇ ತಾರೀಕಿಗೆ. ಮೊದಲ ಹಂತದಲ್ಲಿ 9 ಆನೆಗಳ ತಂಡ ಆಗಮಿಸುತ್ತೆ. ಇನ್ನು ಗಜಪಯಣದ ಮೂಲಕವಾಗಿ ಮೈಸೂರಿಗೆ ಆಗಮಿಸುತ್ತೆ. ಅದಾದ ನಂತರ 2ನೇ ತಂಡದಲ್ಲಿ ಉಳಿದ 5 ಆನೆಗಳು ಮೈಸೂರಿಗೆ ಆಗಮಿಸುತ್ತೆ. ಮೊದಲ ತಂಡದಲ್ಲಿ 9 ಆನೆಗಳು ಆಗಮಿಸುತ್ತವೆ. ಅದಾದ ಬಳಿಕ 2ನೇ ತಂಡದಲ್ಲಿ 5 ಆನೆಗಳು ಆಗಮಿಸುತ್ತವೆ. ಅದಾದ ಬಳಿಕ ಆನೆಗಳಿಗೆ ಒಂದು ತರಬೇತಿ ಕೂಡ ನೀಡಲಾಗತ್ತೆ. ಪರೇಡ್ ಕೂಡ ನಡೆಸಲಾಗತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಸದ್ದುಗದ್ದಲ ಕೂಡ ಇರುತ್ತೆ. ವಾದ್ಯ ಮೇಳ ಎಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಆನೆಗಳು ವಿಚಲಿತ ಆಗದಂತೆ ಅವುಗಳಿಗೆ ತರಬೇತಿ ಕೂಡ ನೀಡಲಾಗತ್ತೆ.